ಸವಿತಕ್ಕ ಲಗು ಲಗು ಬಾರೆ ಹೋಗನ ನೋಡಾಗ್ಲೇ ಬಿಸಿಲಾಕತ್ತೆ. ಏನ್ ಎಷ್ಟ್ ಲಗು ಲಗು ಹೋಗಿ ಬಿಸಿಲು ಹತ್ತತ್ಲೇ ಓಟ್ ಹಾಕಿ ಬಂದ ಹತ್ರ ಅಂತ ಹೊಂಟ್ರ ಯವ್ವ ಅಲ್ಲಡಿ. ಯವ್ವ ಸಾಬಿ, ನಮ್ ಜೊತೆಗೆ ನಿನಗ ಅವಕಾಶ ಬರಕ್ ಆಗಲ್ಲ ಅಂದ್ರ ನೀವ್ ಹೋಗ್ಬಿಡು. ನೀನು ಲಗು ಲಗು ಹೋಗಿ ನೀವು ಓಟ್ ಹಾಕಿ ಮನೆಗೆ ಹೋಗಿ ಮಕ್ಕ. ಅದ್ರಾಗ ಏನ್ ಇವತ್ತೇನ್ ಹೊಲಕ್ಕೂ ಹೋಗೋದಿಲ್ಲ ಏನಿಲ್ಲ. ಯಾಕೆ ಸುಮ್ಮನೆ ಅವಸರ ಮಾಡ್ತೀಯ ನೀನು? ನನ್ನ ಕಾಲು ಎತ್ತಿಡಕ್ ಬರುವಲ್ವು. ನೀನಂತ್ರ ತೆಳ್ಳಗ ಹರಿಯೋದಕ್ಕಿದ್ದಂಗದಿ ಇನ್ನ. ಮತ್ ನಿನಗೇನು ಇಲ್ಲ ಕಾಲು ನೋವು ಪಾಲ್ ನೋವು ನನಗದವ ಯವ್ವ. ನಾನಂತೂ ಲಗು ಲಗು ಬರಕ್ ಆಗಂಗಿಲ್ಲ. ನಾನು ನಿಮ್ ಕೊಡ್ರು ಹೋಗಿ ಹಾಕಿ ಬರ್ತೀವಿ, ನೀವು ಹೋಗು. ಅಲ್ಲ ಸೈತಕ್ಕ, ಆಗಲ್ಲೇ ಈರೇ ಸಂಜೆ ಮುತ್ತೆ ಓಸ್ರು ಅವ್ರವ್ರು ಯಾವ್ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರ ಅವ್ರು ಓಸ್ರು ಗಾಡಿ ತಗೊಂಡು ಯಾರಿಗೆ ಅಡ್ಡಾಡಕ್ ಬರಂಗಿಲ್ಲ ಬರ್ರಿ ಕರ್ಕೊಂಡು ಹೋಗ್ತೀವಿ, ಯಾರಿಗೆ ಅಡ್ಡಾಡಕ್ ಬರಲ್ಲ ಬರ್ರಿ, ಯಾರದಿರಿ ಹಿರಿಯರ್ ಮನ್ಯಾಗ ವಯಸ್ಸಾದರಿ ಯಾರದಿರಿ ಬರ್ರಿ ಅಂತ ಮನೆ ಬಂದು ಕರೆದ್ರು. ನೀನು ಹೇಳ್ಬಿಡ್ಬೇಕಿಲ್ಲ, ನಾನು ಬೆಕ್ ಮುದಿಕಿದೀನಪ್ಪ, ನನಗೂ ಒಂದು 90 ವರ್ಷ ಆಗ್ಯಾವು, ನನ್ನ ಕರ್ಕೊಂಡು ಹೋಗ್ರಂತಿದ್ರ ಈರೇ ಕರ್ಕೊಂಡು ಹೋಗಿದ್ದ. ನಮ್ಮ ಅಲ್ಲವ ನೀನು ಈಗ ಹಾಗೆ ಮಾಡ್ಕೊಂಡು ನಿಂತಿಯಲ್ಲ ನಡ್ ರೋಡ್ನಾಗ. ಹ್ಞೂನ್ರಿ ಸಾವಿತ್ರಕ್ಕರ, ನಾನು ಅಂದೆ ನಿಮ್ಮ ಸವಿತಕ್ಕಗ ಓಲೆ ನೋಡು ಎಲ್ಲಾರನ್ನ ಮುದುಕ್ಯಾರನ್ನ ಎತ್ಕೊಂಡು ಅವರ ಗಾಡ್ಯಾಗ ಟಮ್ಟಮ್ನ ಕುಂದ್ರಿಸ್ಕೊಂಡು ಕರ್ಕೊಂಡೋಗಿ ಓಟ್ ಆಕ್ಷನ್ ಮನೆಗೆ ಬಿಡ್ತಾರ. ಹೋಗು ನಾನೆಲ್ಲ ಹೋಗಿ ಒಬ್ಬತ್ತನ ಹೋಗಿ ಹಾಕಿ ಬರ್ತೀನಿ ಅಂದ್ರೆ ಕೇಳಲಿಲ್ಲ. ನನ್ನ ಬೆನ್ನ ಹತ್ಕೊಂಡ್ ಬಂದಾಳ. ಈಗ ಇಲ್ಲಿ ಬಂದು ನಾಟಕ ಮಾಡ್ತಾ ನೋಡ್ರಿ ನಿಮ್ಮ ಸವಿತಕ್ಕ. ಅಜ್ಜಿ ಸವಿತಕ್ಕಂದು ನಮ್ದಕ್ಕೆ ನೋಡಿ, ಇಲ್ಲಿ ನೀವ್ದೇ 3 ಮಂದಿದು ಮಾತಾಡ್ಕೊಂಡು ಓದ್ತಾನೆ ಇದ್ದೀರಾ, ನಾನು ಇಲ್ಲಿ ನಿಂತಿದ್ದೀನಿ. ನಮ್ದಕ್ಕೆ ನೀವು ಮಾತಾಡ್ಸೋದಿಲ್ಲ. ಅರೆ ಕ್ಯಾಜಿ ಸೈತಂದು ಅಕ್ಕ, ಇತ್ತು ನಿಮ್ದು ಗಲ್ಲದು ಕೆಂಪಿ ಆಗಿದೆ ಬಿಸಿಲಿಗೆ. ಯವ್ವ ನೋಡ್ದೆ ನೀನ ನಿಂತಿದ್ದಲ್ಲ, ಎದಕ್ ನಿಂತಾಳನ ಓಟ್ ಹಾಕಕ್ ಹೊಂಟಾಳನ, ನಮ್ಮ ಸಂಬಂಧ ನಿಂತಿ ಅಂತ ಅನ್ಕೊಂಡೇವಿ ನಾವು. ನಡಿ ಓಟಾಗಿ ಬರೋಣ. ಏನು ಓಟಾಗಿ ಬಂದಿ ನಮ್ಮ ಜೊತೆ ಬರಕ್ಕೆ ನೀನು ಓಟ್ ಹಾಕಕ್ಕ? ಅರ್ರೆ ಸೈತಂದು ಅಕ್ಕ, ನಿಮ್ದು ಓಟು ಲಿಸ್ಟಲ್ಲಿ ಹೆಸರೇ ಇಲ್ಲ. ನಮ್ದಕ್ಕೆ ಹೆಸರ್ದು ಈ ಊರ್ದು ಓಟರ್ದು ಲಿಸ್ಟಲ್ಲಿ ಇಲ್ಲ. ನಮ್ದು ಮೈಕಾದು ಇದೆ ಅಲ್ಲ, ನಮ್ದು ತಾಯಿದು ಮನೆ, ಅವ್ರದ್ದು ಮನೆಯಲ್ಲೂ ನಮ್ದು ವೋಟರ್ದ ಹೆಸರಿದ ಲಿಸ್ಟ್ ಅಲ್ಲಿ ಇಲ್ಲ. ನಮ್ದು ತೆಗ್ದು ಹಾಕ್ಬಿಟ್ಟಿದ್ದಾರೆ. ನಾವು ಭಾರತದ ಪ್ರಜೆದು ಇಲ್ಲೇ ಇಲ್ಲ. ಅಲ್ರಿ ರೇಷ್ಮಕ್ಕರ, ವೋಟರ್ ಐಡಿ ಆಧಾರ್ ಕಾರ್ಡ್ ಐತಲ್ರಿ, ಲಿಸ್ಟ್ನಾಗ ಹೆಸರು ಬರ್ಸ್ಬೇಕಿಲ್ರಿ? ಅದ್ಯಾಕ ಈ ಊರಾಗ ನಿಮ್ದು ಲಿಸ್ಟ್ನಾಗ ಹೆಸರು ಇಲ್ರಿ? ಹಾಜಿ ಬಸಂತ ಗೌಡಂದು ಅಣ್ಣ, ನಮ್ದು ತಾಯಿದು ಮನೆದು ಇಲ್ಲ, ಅಲ್ಲಿ ಮದುವೆ ಆಗಿದೆ ನಮ್ದು ಅಂದ್ಬಿಟ್ಟು ನಮ್ದು ಹೆಸರುದು ಲಿಸ್ಟಿಂದ ತೆಗೆದು ಬಿಟ್ಟಿದ್ದಾರೆ. ಅವ್ರವರೇ ತೆಗೆದು ಬಿಟ್ಟಿದ್ದಾರೆ. ಮತ್ತೆ ನಮ್ದು ಇಲ್ಲಿ ಗಂಡನ ಮನೆಯಲ್ಲಿ ಲಿಸ್ಟ್ ಬರಕ್ಕೆ ಬಂದಾಗ ನನ್ನ ಹೆಸರು ಲಿಸ್ಟ್ ಬರ್ಸಿದ್ದೆ ಅಲ್ಲ, ಅವರು ಚೆಕ್ ಮಾಡಿ ಹೇಳಿದ್ರು ನಿಮ್ದು ಊರಲ್ಲಿ ಇದೆ ಹೆಸರುದು, ಅದಕ್ಕೆ ಇಲ್ಲಿ ಹಾಕಲ್ಲ ಅಂತ. ನಮ್ದು ಊರಲ್ಲಿ ಇರೋರು ಯಾರು ನಮ್ದು ವೋಟರ್ದು ಲಿಸ್ಟ್ ಅಲ್ಲಿ ಸೇರಿಸಲಿಲ್ಲ. ಹಾಗಾಗಿ ನಮ್ಗೆ ಹೆಸರು ಯಾವುದು ವೋಟರ್ದು ಲಿಸ್ಟ್ ಅಲ್ಲಿ ಇಲ್ಲ. ಅಲ್ಲೇ ರೇಷ್ಮಿ ಮತ್ತೆ ಅಬ್ದುಲ್ಲಣ್ಣನು ಓಟಕ್ಕೆ ಹೋಗಿಲ್ಲನ? ನೀನು ಓಟಕ್ಕೆ ಹೋಗಿಲ್ಲ, ಅಬ್ದುಲ್ಲನ ಓಟಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗವ ಇದು? ನಿಮ್ಮ ಅತ್ತಿ ನಿಮ್ಮ ಅವರು ಯಾರು ಓಟ್ ಹಾಕಿಲ್ಲ, ಹೇಗ ಓಟ್ ಹಾಕದ್ಲ ಹಾಕಬಾರ್ದು ಈ ತರ ಮಾಡಿದ್ರೆ ಬಹಿಷ್ಕಾರ ಹಾಕಿರೇನು ಓಟಿಂಗ್? ಅರ್ರೇ ಸಾವಿತ್ರಿದು ಅಕ್ಕ, ನಮ್ದು ಮರ್ದು ಇದಾರಲ್ಲ ಅವ್ರದ್ದು ಓಟಿಂದು ಮಾಡಿ ಬಂದಿದ್ದಾರೆ. ನಮ್ದು ಅತ್ತೆದು ಮಾವದು ಈರೆಂದು ಟಮ್ಟಮ್ದು ಇಲ್ಲ, ಅದರಲ್ಲಿ ಹೋಗಿ ಒಡೆದು ಹಾಕಿ ಸುಬ ಆಯಿವು. ಮೇರೆದು ಹೆಸರು ಇಲ್ಲ ಅಲ್ಲ, ಅದಕ್ಕೆ ನಾನು ಉದರ್ ಗುಮ್ರೈತಿ ಐಸಾ ಹೋಗರ್ನ ಬರರ್ನ ಎಲ್ರಿಗೂ ಮಾತಾಡ್ಸಿ ಸುಮ್ಮನೆ ಟೈಮ್ ಪಾಸ್ದು ಮಾಡ್ತಾ ಇದ್ದೆ ನಾನು. ಅಲ್ಲೇ ಟೈಮ್ ಪಾಸ್ ಮಾಡೋ ಬದ್ಲು ಮೊನ್ನೆ ಲಿಸ್ಟ್ ಬರ್ಕೊಳಕ್ ಬಂದಿದ್ರಲ್ಲ, ಅವ್ರಿಗೆ ಹೇಳಿ ಬರ್ಸ್ಬೇಕಿಲ್ಲ? ಮತ್ತೆ ಹೆಸರಿಲ್ರಿ ನಂದು ವೋಟಿಂಗ್ ಇಂದ ಎಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಹಾಕ್ರಿ ಅಂದಿದ್ದು ಹಾಕ್ತಿದ್ರು. ಒಂದು ಭಾರತದ ಪ್ರಜೆಯಾಗಿ ಹಂಗೆ ಮಾಡ್ಬಾರ್ದಾಗಿತ್ಲೇ ರೇಷ್ಮಿ. ನಿಂದು ಹಕ್ಕಿರುತ್ತ, ನೀ ಮತದಾನ ಮಾಡ್ಬೇಕಾಗಿರತ್ತೆ, ನಿನ್ ಕರ್ತವ್ಯ ಇರತ್ತ, ನೀನು ಹಾಕ್ಬೇಕಾಗಿತ್ತು ಓಟು. ನೋಡು ಏನೇನ್ ಮಾಡ್ತೀರಿ ನಾವ ನೀವು. ಅಯ್ಯೋ ಸವಿತಂದು ಅಕ್ಕ, ಓ ಕ್ಯಾ ಹೇನಾ, ಅವರು ಹೇಳಿದ್ರು ನಿಮ್ದು ವೋಟರ್ದು ಐಡಿದು ಹೊಸದು ಮಾಡಿಸ್ಬೇಕು, 15 ದಿನಗೆ ಆಗ್ತದೆ ಅಂತ. ನಾನು ಅವ್ರಿಗೆ ನಮ್ದು ಎಲ್ಲ ಲಿಸ್ಟ್ದು ಕೊಟ್ಟು ಬಂದಿದ್ದೀನಿ. ಅವ್ರದ್ದು 15 ದಿನ ಆದ್ಮೇಲೆ ನಿಮ್ದು ಲಿಸ್ಟಲ್ಲಿ ಇರುತ್ತೆ ಅಂತ ಹೇಳಿದ್ರು ಅಲ್ಲ, ನಾನು ಕಾಯ್ತದು ಇದೆ. ನನಗೂ ಮತದಾನ ಮಾಡಬೇಕು ಅಂತ ಗೊತ್ತದು ಇದೆ ಸವಿತಂದು ಅಕ್ಕ, ನನಗೂ ಗೊತ್ತಿದೆ ನಾನು ಭಾರತದ ಪ್ರಜೆ ಅಂತ. ಆದ್ರೆ ಇದು ಹಿಂಗೆ ಆಗಿ ಬೈ ಮಿಸ್ಟೇಕ್ದು ಆಗಿದೆ ನಮ್ದು. ಈ ಸರಿದು ವೋಟಿಂಗ್ ಹಾಕಿಲ್ಲ ಅಂದ್ರೆ ಏನು, ನಮ್ದು ವೋಟರ್ದು ಐಡಿ ಕಾರ್ಡು ಬಂದ್ಮೇಲೆ ನಾವು ಮುಂದಿನ ಸಾರಿ ಬಿಡಿ ನಾವು. ನಾನಿನ್ನ ರೇಷ್ಮಿ ಈಗ ಮೊದ್ಲ ಬಡ ಒಂದು 15 ದಿನ ಮುಂಚೆಕ್ಕೆ ಮಾಡಿಸಿದ್ದೆ ಅಂದಿದ್ರ ಇದ ಸರಿ ಓಟ್ ಹಾಕ್ಬೋದಾಗಿತ್ತು. ಮತ್ತೇನ ಅಂತೀಯಲ್ಲ, ಆತ ಏನಾರ ಮಾಡು ಯವ್ವ, ನಮ್ಮನ್ ಕೈ ಬಿಡ ಯವ್ವ. ನಮ್ಮ ಮುಂದೆ ಹೋಗಿ ಇನ್ನ ಮನೆಗೆ ಹೋಗಿ ಬಾಳೆ ಬಕ್ಷಿ ಬಾಳದವು. ಅದ್ರಾಗ ಈತ ಪಂಚಾಯತಿ ಪರ್ಮಿಷಿ ಇದನ್ನ ತರಿಸ್ತೀನಂದಾನೆ ಯವ್ವ, ಟ್ಯಾಂಕರ್ ನೀರು. ಯಾಕಂದ್ರೆ 15 ದಿನ ಆತಲ್ಲ ನೀರಿನ ಮಕನ ನೋಡಿಲ್ಲ. ಇನ್ನ ನೀರಿಲ್ದ ಏನು ಕೆಲಸನೂ ಆಗೋದಿಲ್ಲ.
ಹೊಕ್ಕಿನ ಮೊದ್ಲು ಹೋಗಿ ಯವ್ವ ನಮಗಿಲ್ಲ ಅಂದ್ರೆ ನಡೀತೈತೆ ಯವ್ವ ನೀರು ಅಡ್ಜಸ್ಟ್ ಮಾಡ್ಕೊಂತೀವಿ ನಮ್ಮ ಮನ್ಯಾಗ ಆಕಳ ದನ ಎಮ್ಮಿ ಕರ ಅದಾವು ಮತ್ತೆ ಅವಕ್ಕೆ ನೀರು ಬೇಕಲ್ಲ ನಾವು ಇನ್ನ ಕ್ಯೂ ಹಚ್ಚಿ ಟ್ಯಾಂಕರ್ನಾಗ ತರಕ ಒಂದು 2 ಕೊಡ ಸಿಕ್ಕರೆ ಹೆಚ್ಚು ಅವ 2 ಕೊಡ ಸಂಬಂಧ ಬಡ್ದಾಡಿ ತಂದು ಆಕಳಕ್ಕೆ ಕರಕಿರ್ಬೇಕ ಯವ್ವ ನಾವು ಹೋಗಿವ ಯವ್ವ ರೇಷ್ಮಿ ನೀನು ನಿಂತ್ಕ ಬರೋರ್ನ ಹೋಗೋರ್ ನಮ್ಮ ಆದರ್ಶಕ್ಕೆ ಅಂತ ಬಾಲೆ ಸಾವಿತ್ರಿ ಹೋಗು ನಡ್ರಿ ರೀ ಬರ್ರಿ ಅಯ್ಯೋ ನಿಮ್ದಕ್ಕೆ ಜೊತೆಗೆ ಬರ್ತಾರೆ ನಡೀರಿ ನಮ್ದು ಇಲ್ಲಿ ನಿಂತ್ಕೊಂಡು ಸಾಕಾಗಿ ಹೋಯ್ತು ನಿಮ್ದು ಜೊತೆಗೆ ಬರ್ತೀನಿ ಸುಮ್ಮನೆ ನೋಡಿ ಆದ್ರೂ ಮತ್ತದು ಗಟ್ಟೆ ಆದ್ರೂ ನೋಡಿ ಬರ್ತೀವಿ ನಾವು ನಮ್ದಕ್ಕೆ ತುಂಬಾದು ಬೇಜಾರು ಆಗ್ತಾ ಇದೆ ನಮ್ದು ಓಡ್ದು ಮಾಡ್ಬೇಕಿತ್ತು ನಮ್ದು ಎಷ್ಟು ಬೇಜಾರು ಆಗ್ತಿದೆ ಗೊತ್ತಾ ಸವಿತಂದು ಅಕ್ಕ ನಿಮ್ಗೆ ಹೊಟ್ಟೆದು ಉರಿತಾ ಇದೆ ನಮ್ಗೆ ಸವಿತಕ್ಕ ಮೂಲಿ ಮನಿ ಅಂಕಂಡ್ ಬಂದು ಮುಂಜಾನೆ ನಮ್ಮ ಮನ್ಯಾಗ 500 ರೂಪಾಯಿ ಕೊಟ್ಟನಯ್ಯವ್ವ ಹಂಗ ಮುಂದಿನ ಮನಿ ಮುತ್ತೆ ಅದನಲ್ಲ ಅವನು ಬಂದಿದ್ದ ಅವನು 1,000 ರೂಪಾಯಿ ಕೊಟ್ಟಾನ ನಾನಂತರೂ ಮುತ್ಯಾನ್ ಪಕ್ಷಿಕ ಹಾಕ್ತೀನಿ ನೋಡವ ಯಾಕಂದ್ರೆ 1,000 ಕೊಟ್ಟ ನೋಡ್ ಸವಿತಕ್ಕ ನಾ ಅವಂಗ ಹಾಕ್ತೀನಿ ಮತ್ ನೀನ್ ಯಾರಿಗೆ ಹಾಕ್ತಿ ನಿನಗೆ ಎಷ್ಟು ಕೊಟ್ಟಾರ ಗೌಡ್ರಿಗೆ ಎಷ್ಟು ಕೊಟ್ರ ರೊಕ್ಕನ ನನ್ನ ಗಂಡ ಆಗಲೇ ಮುಂಜಾನೆ ಕರ್ಕೊಂಡು ಹೋಗ್ಯಾನವ ಮುತ್ತೆ ಕರ್ಕೊಂಡು ಹೋಗಿ 2 ಕ್ವಾರ್ಟರ್ ಕೊಡಿಸಿ ಓಟ್ ಹಾಕ್ಸಿ ಕರ್ಕೊಂಬಂದಾನ ಈಗ ನಾನು ಒಬ್ಬಕ್ಕೆ ಹೋಗಿ ಓಟ್ ಹಾಕ್ಬೇಕು ನಾನು ಮುತ್ತೇನ್ ಪಕ್ಷಿಗೆ ಹಾಕ್ತೀನವ ನೀ ಯಾರ ಪಕ್ಷಿಗೆ ಹಾಕ್ತೀಯಾ ಸೈತಕ್ಕ ನಮ್ಮನಿಗೂ ಬಂದಿದ್ರಲ್ಲೇ ಯಾರ್ಯಾರ ರೊಕ್ಕ ಕೊಟ್ಟು ಹೋಗ್ಯಾರ ಕೊಟ್ಟಾರ ಬಿಡಾರ ಬಿಟ್ಟಾರ ಅದಂತೂ ನಾವು ತೆಲಿಗೆ ಸುಣಲ್ಲ ನಾವು ನೋಡವ ನಮ್ಗೆ ಯಾರು ಚಲೋ ಅನ್ಸುತ್ತ ನಮ್ಮ ಊರು ಉದ್ಧಾರ ಯಾರು ಮಾಡಕತ್ತಾರ ನಮ್ಮ ದೇಶ ಉದ್ಧಾರ ಯಾರು ಮಾಡಕತ್ತಾರ ಪ್ರತಿಯೊಂದು ಹಳ್ಳಿಗೂ ಯಾರು ಗ್ಯಾಸು ನೀರು ರೋಡು ಕೊಟ್ಟಾರ ಅವ್ರಿಗೆ ಓಟ್ ಹಾಕ್ಬೇಕಂತ ಮಾಡಿವವ ನಾವು ಯಾರು ಖರೇನ ಅಭಿವೃದ್ಧಿ ಮಾಡ್ಯಾರ ಅವ್ರಿಗೆ ಓಟ್ ಹಾಕ್ತೀವಿ ಅಭಿವೃದ್ಧಿ ಹೆಸರಿನಾಗ ಫೋಟೋ ತೆಗೆಸ್ಕೊಂಡು ಹೋಗ್ಯಾರಲ್ಲ ಅವ್ರಿಗಂಕರು ನಾವು ಯಾರಿಗೂ ಓಟ್ ಹಾಕಂಗಿಲ್ಲ ಈಗ ಬಂದು ಎಲೆಕ್ಷನ್ ಟೈಮ್ನಾಗ ಬಂದು ಒಂದು 500-1,000 ರೂಪಾಯಿ ಕೊಟ್ಟು ನಮ್ಮ ಪಕ್ಷಕ್ಕೆ ಹಾಕ್ರಿ ಅಂದಾರಂತಂದು ಜಾಸ್ತಿ ಕೊಟ್ಟು ಪಕ್ಷಕ್ಕೆ ಹಾಕಿದ್ರೆ ಆ ದೇವ್ರದನಲ್ಲವ ಮೇಲೆ ಆತ ಕಣ್ಣು ಮುಚ್ಚಿ ಕುಂತಿರಂಗಿಲ್ಲ ಸಾವಿತ್ರಿ ಅದಕ್ಕೆ ನಾವು ಯಾರು ಒಳ್ಳೆ ಕೆಲಸ ಮಾಡ್ಯಾರಲ್ಲ ದೇಶಕ್ಕೆ ಅವ್ರಿಗೆ ಹಾಕ್ತೀವಿ ನೋಡವ ಯಾಕಂದ್ರೆ ದೇಶನ ಕೊಡಕತ್ತೀವಿ ನಾವು ಒಬ್ರ ಕೈಯಾಗ ಅಂದ್ರೆ ಆ ದೇಶನ ಹೆಂಗೆ ನಡೆಸ್ಬೇಕು ಅನ್ನೋದು ನಾವು ಕೊಟ್ಟಿರತ್ತ ಗೊತ್ತಿರ್ಬೇಕು ಅದ ಕಾರಣಕ್ಕೆ ಏನು ಕೊಟ್ಟಾರ ಇಸ್ಕೊಂಡಿವ ರೊಕ್ಕ ನಾವು ಇಸ್ಕೊಂಡು ಇಲ್ಲ ಕೊಡಬೇಡ್ರಿ ನಾವು ನಮ್ಮ ಮತ ರೊಕ್ಕಕ್ಕಿಲ್ಲ ಅಂತ ಹೇಳಿದ್ರು ಬರ್ತಾರ ಹಂಗೆ ಅಂತಾರ ನಾವು ತಲೆ ಕೆಸೋಂಗಿಲ್ಲ ನಮಗೆ ಯಾರು ಸೈ ಅನ್ನತ್ತೀವಿ ಅವ್ರಿಗೆ ನಾವು ಓಟ್ ಹಾಕ್ತೀವಿ ನೋಡು ಹೌದು ನೋಡ ಸವಿತಕ್ಕ ಇಷ್ಟೆಲ್ಲ ನಾನು ಯೋಚನೆ ಮಾಡಲಿಲ್ಲ ನೋಡು ನಾನು 500 ರೂಪಾಯಿ ಜಾಸ್ತಿ ಕೊಟ್ಟಾರ ಅಂದ್ರ ಯಾರು ಜಾಸ್ತಿ ಕೊಡ್ತಾರ ಅವ್ರಿಗೆ ಓಟ್ ಹಾಕಿದ್ರ ಅಂತ ಅನ್ಕೊಂಡಿದ್ದೆ ಆದ್ರೆ ನಾಳೆ ನಮ್ಮ ಮಕ್ಕಳ ಮರಿಗೆ ಒಂದು ಒಳ್ಳೆ ಸುಭದ್ರ ದೇಶನ ಗಟ್ಟಿಮುಟ್ಟು ದೇಶ ಕೊಡಕ ಯಾರು ಹಂಬಲ್ಸಕತ್ತಾರ ಅವ್ರಿಗೆ ಓಟ್ ಹಾಕ್ಬೇಕನ್ನೋದ ಮರ್ತು ಬಿಟ್ಟು ನೋಡು ನೀ ನನಗೆ ನೆನಪು ಮಾಡಿ ಚಲೋ ಮಾಡಿದ್ ನೋಡವ ಸವಿತಕ್ಕ ಆತ ನಾನು ನಿನ್ನ ಮ್ಯಾಗ ನನ್ನ ಓಟು ಮಾರಾಟಕ್ಕಿಲ್ಲ ಅಂತಾನೆ ಹೇಳ್ತೀನಿ ಬಡ ಓಟ್ ಮಾಡ್ಬಾರ ನಡ್ರವ ಬಿಸಿಲು ಜಾಸ್ತಿ ಆಯ್ತು ನೀ ಬಡ ಹೆಜ್ಜೆ ಯಾಕಯ್ಯವ ಮುದುಕಿ ಸವಿತಕ್ಕ